ಎಲ್ಲರಿಗೂ ನಮಸ್ತೆ. ನಾನು ನಾಗಶ್ರೀ. ಇವತ್ತಿನ ಟಾಪಿಕ್ ಮಕ್ಕಳು ಯಾಕೆ ಹಠ ಮಾಡ್ತಾರೆ, ಈ ಹಠ ಅನ್ನೋದು ಎಲ್ಲಿಂದ ಬಂತು, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಹಠ ಅನ್ನೋದು ಮೊದಲನೇ ಸರಿ ಹೇಗೆ ಶುರುವಾಯಿತು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮೊದಲನೇ ಸರ್ತಿ ಮಗು ನಿಮ್ಮ ಹತ್ರ ಏನೋ ಒಂದು ಕೇಳಿರುತ್ತೆ. ಅದು ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಬೇಕು ಅಂತ ಕೇಳಿರುತ್ತೆ. ಆದರೆ ನೀವು ಕೊಡ್ಸೋದು ಬೇಡ ಅಂತ ಹೇಳಿ ಇಲ್ಲ ಅಂತ ಹೇಳಿರ್ತೀರ. ಆದರೆ ಆ ಮಗು ಅದು ಬೇಕು ಅಂತ ಕೇಳಿ ಅತ್ತಾಗ ಅಳಕ್ಕೆ ಶುರು ಮಾಡುತ್ತೆ. ಮಗು ನನಗಿದು ಬೇಕೇ ಬೇಕು, ನನಗಿದು ಬೇಕೇ ಬೇಕು ಅಂತ ಅತ್ತಾಗ ನೀವೇನು ಮಾಡ್ತೀರಾ, ಹೇಗೋ ಒಂದು ಮಗುದ ಅಳೋದು ನಿಲ್ಲಿಸಿದ್ರೆ ಸಾಕು ಅಂತ ಹೇಳಿ ಆ ಚಾಕ್ಲೇಟ್ ತೊಗೊಂಡ್ಬಿಟ್ಟು ನೀನು ಸುಮ್ಮನೆ ಆಗ್ತೀನಿ ಅಂದರೆ ನಾನು ಚಾಕ್ಲೇಟ್ ತಂದು ಕೊಡ್ತೀನಿ ಅಂತ ಹೇಳ್ತೀರ. ಅವಾಗ ಏನಾಗುತ್ತೆ, ಮಗುಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದು ಸ್ಟೋರ್ ಆಗಿಬಿಡುತ್ತೆ. ನನ್ನ ಹತ್ರ ನನಗೆ ಬೇಕಾಗಿರೋದು ಸಿಗುತ್ತೆ ಅಂತ. ಸೊ ಫಸ್ಟ್ ಟೈಮ್ ಮಾಡುವಾಗ ಅಲ್ಲಿ ಪ್ರೋಸೆಸ್ ಆಗುತ್ತೆ. ಲೈಕ್ ನೀವು ಅದು ಮಗು ಕೇಳುತ್ತೆ, ನೀವು ಅದಕ್ಕೇನೋ ಒಂದು ಹೇಳ್ತೀರಾ, ಅದು ಸ್ವಲ್ಪ ಟೈಮ್ ತೊಗೊಂಡು ಅಳ್ಳಿಕ್ಕೆ ಶುರು ಮಾಡುತ್ತೆ. ಆದರೆ ಅದು ಹೋಗ್ತಾ 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 ಹೇಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾನು ಮಗು ಕೇಳುತ್ತೆ, ನಾನು ಕೊಟ್ಟಿಲ್ಲ ಅಂದ ತಕ್ಷಣ ಅದು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂದರೆ ಅಳೋದ್ರ ಮೂಲಕ, ಕಿರ್ಚಾಡೋದ್ರ ಮೂಲಕ, ಅಥವಾ ಕಾಲು ಬಡಿಯೋದ್ರ ಮೂಲಕ. ಸೊ ಈ ಥರ ಮಾಡಿದಾಗ ಇವರು ನನಗೆ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮಗುಗೆ ಬಂದ್ಬಿಡುತ್ತೆ. ಸೊ ಇದನ್ನೇ ನಾವು ಹಠ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವಾಗ ಇದಕ್ಕೆ ಏನು ಮಾಡಬೇಕು, ಹಠ ಇದು ಅಂತ ಈ ರೀತಿ ಶುರುವಾಗಿದೆ ಅಂತ ಗೊತ್ತಾಯಿತು, ಇನ್ನೂ ನಡೀತಾನೆ ಇದೆ ಅನ್ನೋದು ಗೊತ್ತಾಗಿದೆ ನನಗೆ. ಆದರೆ ಇವಾಗ ಇದಕ್ಕೆ ಏನು ಮಾಡಬೇಕು? ಮಕ್ಕಳು ಯಾವಾಗ ಹಠ ಮಾಡೋಕ್ಕೆ ಶುರು ಮಾಡ್ತಾರೋ ಅವ್ರನ್ನ ನೀವು ಇಗ್ನೋರ್ ಮಾಡಬೇಕು. ಇಗ್ನೋರ್ ಅಂತ ಹೇಳಿದ್ರೆ ನೀನು ಏನು ಬೇಕಾದ್ರೂ ಮಾಡ್ಕೋ, ನಾನು ಹೋಗ್ತೀನಿ, ಹಾಗಲ್ಲ, ಹಾಗೆ ಇಗ್ನೋರ್ ಅಲ್ಲ. ಸೊ ಮಗು ಸ್ವಲ್ಪ ಹೊತ್ತು ಅಳ್ತಾ ಇದೆ ಅಂತ ಹೇಳಿದ್ರೆ ಅಳಕ್ಕೆ ಬಿಡಿ, ಏನೂ ಆಗೋದಿಲ್ಲ ಮಕ್ಕಳಿಗೆ, ಏನೇನೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ಅಳಕ್ಕೆ ಬಿಡಿ, ಅವು ಸಮಾಧಾನ ಆಗ್ತಾರೆ. ಮಕ್ಕಳು ಸಮಾಧಾನ ಆಗಿ ಸುಮ್ಮನೆ ಆಮೇಲೆ ನೀವು ಮಕ್ಕಳನ್ನ ಕೂಡಿಸ್ಕೊಂಡ್ಬಿಟ್ಟು ನೀವು ಯಾಕೆ ಅದನ್ನು ಬೇಡ ಅಂತ ಹೇಳಿದ್ರಿ, ನೀವು ಯಾಕೆ ಅದಕ್ಕೆ ಇಲ್ಲ ಅಂತ ಹೇಳಿದ್ರಿ ಅಂತ ನೀವು ಅವರಿಗೆ ಅರ್ಥ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇವಾಗ ಮಗುಗೆ ನೀವು ಅಳ್ಳಿಕ್ಕೆ ಬಿಟ್ರಿ, ಇಗ್ನೋರ್ ಮಾಡಿದ್ರಿ, ಒಂದು ಸ್ವಲ್ಪ ಹೊತ್ತಾಯಿತು, ಮಗು ಅಳೋದನ್ನ ನಿಲ್ಲಿಸ್ತು, ಹತ್ತು ಏನು ನನಗೆ ಸಿಗೋದಿಲ್ಲ ಅಂತ ಸುಮ್ಮನೆ ಆಯಿತು. ಮಗು ಆ ಸಮಾಧಾನ ಆದಮೇಲೆ ನೀವು ಹೋಗ್ಬಿಟ್ಟು ಮಗು ಜೊತೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾಕೆ ಮಗುಗೆ ಅದು ಯಾವುದಕ್ಕೆ ನೀವು ರಿಜೆಕ್ಟ್ ಮಾಡಿದ್ರಿ ಅಥವಾ ಯಾವುದಕ್ಕೆ ನೀವು ಬೇಡ ಅಂತ ಹೇಳಿದ್ರಿ, ಯಾಕೆ ಬೇಡ ಅಂತ ಹೇಳಿದ್ರಿ ಅಂತ ನೀವು ಮಕ್ಕಳಿಗೆ ತಿಳಿ ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ. ಅದು ಎಷ್ಟು ಚಿಕ್ಕ ಮಗು ಆಗಿದ್ರು ಕೂಡ ಪರವಾಗಿಲ್ಲ, ಮಕ್ಕಳು ಅರ್ಥ ಮಾಡ್ಕೋತಾರೆ. ಸೊ ನಾವೇನು ಮಾಡ್ತೀವಿ, ಇವ್ರಿಗೇನು ಹೇಳೋದು, ನಾವು ಅವ್ರು ಒಳ್ಳೇದಕ್ಕೇನೆ ಮಾಡ್ತಾ ಇರೋದು, ಅವ್ರಿಗೆ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಲ್ಲೇ ನಾವು ಮಾಡ್ತಿರೋ ದೊಡ್ಡ ತಪ್ಪು. ನಾವು ಫಸ್ಟಿಗೆ ಅವರಿಗೆ ಇಗ್ನೋರ್ ಮಾಡಾದ್ಮೇಲೆ ಸಮಾಧಾನ ಆದಮೇಲೆ ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಿ ಅದನ್ನು ತಿಳಿ ಹೇಳಿ. ಎಲ್ಲ ಆದಮೇಲೆ ಆ ದಿನ ಕಳೆದ್ಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಸರಿ ಆ ಇನ್ಸಿಡೆಂಟ್ನ ರಿಪೀಟ್ ಮಾಡಿ, ಏನಾಯಿತು ಇನ್ಸಿಡೆಂಟು, ಮತ್ತೆ ನೀವು ಯಾಕೆ ಬೇಡ ಅಂತ ಹೇಳಿದ್ರಿ, ಯಾಕೆ ಅದು ಮಗುಗೆ ಒಳ್ಳೇದಲ್ಲ ಅಂತ ನೀವು ಮಗುಗೆ ಏನು ತಿಳಿಸಿ ಹೇಳಿದ್ರಲ್ಲ ಅದನ್ನು ಮತ್ತೆ ರಿಪೀಟ್ ಮಾಡಿ. ಅದನ್ನು ಆವಾಗ ರಿಪೀಟ್ ಮಾಡಿದಾಗ ಏನಾಗುತ್ತೆ, ಮಕ್ಕಳ ಮೈಂಡಲ್ಲಿ ಅದು ಫಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಐಟಮ್ ಬಂದಾಗ ಅಥವಾ ಆ ಟಾಪಿಕ್ ಬಂದಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಏನು ಯಾಕೆ ಅನ್ನೋದು, ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಇದನ್ನು ನೀವು ಪ್ರತಿ ಸರಿ ಕೂಡ ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ಮಕ್ಕಳ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರು ಅಂತ ಹೇಳಿದರೆ ಇಬ್ಬರು ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ನೀವು ಸ್ಪೆಂಡ್ ಮಾಡಿದರೆ ಮತ್ತೆ ಪ್ರತಿ ಮಗು ಜೊತೆಗೂ ಕೂಡ ಸಪ್ರೇಟಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆವಾಗ ಮಕ್ಕಳು ಎಲ್ಲವನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ, ಹಂಚ್ಕೋತಾರೆ. ಆವಾಗ ನೀವು ಹೇಳೋದನ್ನು ಅವರಿಗೆ ಅರ್ಥ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಆವಾಗ ಈ ರೀತಿಯಾಗಿ ನಾವು ಹಠನ ಸ್ಲೋ ಆಗಿ ಮಕ್ಕಳಲ್ಲಿ ನಾವು ಕಡಿಮೆ ಮಾಡಬಹುದು. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು. ಮಕ್ಕಳಿಗೆ ಹಠ ಹೇಗೆ ಕಡಿಮೆ ಮಾಡೋದು ಅನ್ನೋದು ನಿಮಗೆ ಒಂದಷ್ಟು ವಿಚಾರಗಳು ತಿಳಿದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಸೊ ಲಾಸ್ಟ್ ವಿಡಿಯೋನಲ್ಲಿ ತುಂಬ ಜನ ವ್ಯೂ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಮೆಂಟ್ ಮಾಡಿ ನಿಮ್ಮ ನೆಕ್ಸ್ಟ್ ಟಾಪಿಕ್ ಏನು ಬೇಕು ಅಂತ ಹೇಳಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.